ಅಂತ ಅವರೇ ಕಳೆದ ಬಾರಿ IPL ಫೈನಲ್ ಇತ್ತು, ನಮ್ಮ RCB ಹೋಗಿತ್ತು. ಆ ಟೈಮ್ ನಲ್ಲಿ ಎಲ್ಲಿದ್ರಿ ನೀವು? ಲಾಸ್ಟ್ ಟೈಮ್ ನಾವು ಸ್ಟೇಡಿಯಂಗೆ ಹೋಗ್ಬಿಟ್ಟೆ ನೋಡಿದ್ವಿ. ಲೈಕ್ ಫ್ಯಾನ್ ಅಂತಾನೆ ನಮ್ಗೆ ಎಷ್ಟು ಕ್ರೇಜ್ ಇರುತ್ತೆ ಅಂದ್ರೆ, ಈಗ ಸಕ್ಸಸ್ ಅಂತಾನೆ ವಿನ್ ಆಗ್ತಾ ಇರೋದನ್ನೇ ಸಕ್ಸಸ್ ಅಂತ ನಾವು ಹೇಳೋಕ್ಕಾಗಲ್ಲ. ದಟ್ ಇಸ್ ಅ ಟೈಮ್ ರೆಫ್ಯೂಸ್ ಟು ವಿನ್ ಅಂತ ಅಂತೀವಲ್ಲ, ದಟ್ ಈಸ್ ಕಾಲ್ಡ್ ಲಾಯಲ್ಟಿ ಅಂತ RCBಗೆ ಅದೇ ರೀಸನಿಗೆ ಹೇಳ್ತೀವಿ. ಬಿಕಾಸ್ ಲೈಕ್ ಇದನ್ನ ಗೆದ್ದ ತಕ್ಷಣನೇ, ಕಪ್ ಗೆದ್ದ ತಕ್ಷಣ ಚಾಂಪಿಯನ್ಸ್ ಅಂತ ಹೇಳ್ಬೋದು. ಬಟ್ ದಟ್ ಲಾಯಲ್ಟಿ ಅನ್ನೋದು ಲೆಗಸಿನ ಕ್ರಿಯೇಟ್ ಮಾಡ್ತಾ ಇದೆ. ಈ ಸಲ ಏನಂತೆ ಗೊತ್ತಾ, ನಾವು RCB ವರ್ಸಸ್ GT ಅಲ್ಲ ಅಂತೆ. ಈಗ ಟ್ಯಾಗ್ ಲೈನ್ ಬೇರೆ ಆಗಿದೆ. ಏನ್ ಗೊತ್ತಾ, ವಿರಾಟ್ ಕೊಹ್ಲಿ ಲೆಗಸಿ ವರ್ಸಸ್ ಶುಭ್ಮನ್ ಗಿಲ್ ನ್ಯೂ ಎರಾ ಅಂತ. ಯಾಕಂತ ಹೇಳಿದ್ರೆ ಒಬ್ಬ ಎಕ್ಸ್ಪೀರಿಯನ್ಸ್ಡ್ ಒಂದು ರನ್ ಮೆಷಿನ್ ಆದಂತ ವಿರಾಟ್ ಕೊಹ್ಲಿ ಅವರು ವರ್ಸಸ್ ಭಾರತದ ಒಂದು ಸೂಪರ್ ಸ್ಟಾರ್ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಅವರದ್ದು ಮ್ಯಾಚ್ ಅಂತೆ. ಅಂತ ಮ್ಯಾಚ್ ನಾವು ನೋಡ್ತೇವೆ ಅಂದ್ರೆ ಇಂಡಿಯನ್ಸ್ಗೆ ಇದು ಖುಷಿ. ಯಾಕಂತ ಹೇಳಿದ್ರೆ ನಮ್ಮ ಇದರಲ್ಲಿ ರೀಜನಲ್ ಟೀಮ್ ಜೊತೆಗೆ ಆಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಇವರು ಅವ್ರದ್ದು ಏನ್ ಸ್ಟ್ರೆಂತ್, ಇವ್ರದ್ದು ಏನ್ ಸ್ಟ್ರೆಂತ್, ಯಾವ ರೀತಿ ಬೌಲರ್ಸ್ಗೆ, ಯಾವ ರೀತಿ ಬ್ಯಾಟರ್ಸ್ಗೆ ಅವ್ರು ಯಾವ ರೀತಿ ಪರ್ಫಾರ್ಮ್ ಮಾಡ್ತಾರೆ. ದಟ್ ಈಸ್ ಮಿರಾಕಲ್. ತುಂಬಾ ಖುಷಿ ಅಲ್ವಾ ನಮ್ಗೆ. ಈಗ IPL ಇಲ್ಲ ಅಂತಿದ್ರೆ ಎಷ್ಟೋ ನಮ್ಗೆ ಮಿಸ್ ಮಾಡ್ಕೊಳ್ತಾ ಇದ್ವಿ. ಯಾಕಂತ ಹೇಳಿದ್ರೆ ನ್ಯಾಷನಲ್ ಕ್ರಿಕೆಟ್, ಇಂಟರ್ನ್ಯಾಷನಲ್ ಕ್ರಿಕೆಟ್ ನೋಡೋದಾಗ್ತಿತ್ತು. ಅದೇನೋ ಕಳೆದ ವರ್ಷ ಇದ್ದಂತ ಕ್ರೇಜಿ ವರ್ಷ ಕಾಣಿಸ್ತಾ ಇಲ್ಲ. ಅಂದ್ರೆ ಕಪ್ ಅದನ್ನ ನಾವು ಮಿಸ್ ಮಾಡಕ್ ಆಗದೇ ಇಲ್ಲ. ಬಟ್ ಈ ಸಲ ವಿನ್ ಆದ್ರೂ ನಮ್ಗೇನ್ ಬೇಜಾರಿಲ್ಲ. ಯಾಕಂತ ಹೇಳಿದ್ರೆ ಈ ಸಲ ಕಪ್ ಯಾಕೆ ಸೋಲ್ಬೇಕು, ನಾವ್ ಇಷ್ಟೆಲ್ಲ ಕಷ್ಟಪಟ್ಟು 15 ಮ್ಯಾಚ್ ಆಗ್ತೀವಿ. ಬಟ್ ಲಾಸ್ಟ್ ಟೈಮ್ ಎಲ್ಲ ಹೇಗಾಗ್ತಿತ್ತು ಗೊತ್ತಾ, ಮೊದಲು ಸೀಸನ್ ಅಲ್ಲಿ ಫಸ್ಟ್ ಫೇಸ್ ಅಲ್ಲಿ ನಾವು ಬ್ಯಾಕ್ ಟು ಬ್ಯಾಕ್ ಸೋತ್ ಹೋಗೋದು, ಸೆಕೆಂಡ್ ಫೇಸ್ ಅಲ್ಲಿ ಬ್ಯಾಕ್ ಟು ಬ್ಯಾಕ್ ವಿನ್ ಆಗೋದು. ಅದಾದ್ಮೇಲೆ ಸೆಮಿಫೈನಲ್ಗೂ ಬಂದಿದ್ದೇವೆ, ಎಷ್ಟೋ ಸಲ ಬಂದಿದ್ದೇವೆ. ಏನು RCB ಅಂತ ಹೇಳಿದ್ರೆ ಅಷ್ಟೊಂದು ವೀಕ್ ಟೀಮ್ ಆಗಿರ್ಲಿಲ್ಲ. ನಮ್ದು ಪ್ರಾಬ್ಲಮ್ ಏನಂತ ಹೇಳಿದ್ರೆ ನಮ್ಗೆ ಫೈನಲ್ ಗೆ ಬರ್ಲಿಕ್ಕೆ ಬಿಡ್ತಾ ಇರ್ಲಿಲ್ಲ. ಯಾರು CSK ಇರ್ಬೋದು, ಮುಂಬೈ ಇಂಡಿಯನ್ಸ್ ಸ್ಟ್ರಾಂಗ್ ಇದ್ರಲ್ವಾ, ಸೊ ಅದಕ್ಕೋಸ್ಕರ ನಮ್ ಪ್ರಾಬ್ಲಮ್ ಆಗ್ತಾ ಇತ್ತು. ಬಟ್ ಈ ಸಲ ವಿರಾಟ್ ಕೊಹ್ಲಿ ಅವರು ಏನಂತ ಹೇಳಿದ್ರೆ ಒಳ್ಳೆ ರೀತಿಯಲ್ಲಿ ಅವರಿಗೆ ಗೈಡೆನ್ಸ್ ಮಾಡ್ತಾ ಇರ್ತಾರೆ, ಒಂದು ಮೋಟಿವೇಶನ್ ಮಾಡ್ತಾ ಇರ್ತಾರೆ. ಈ ರೀತಿ ಆಡ್ಬೇಡಿ ಅಂದ್ರೆ, ಈಗ ಅವ್ರ ಜೊತೆಗೆ ಯಾರಾದ್ರೂ ಬೇರೆ ಅವರು ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ಕೊಂಡು ಆಡ್ತಾ ಇದ್ರೆ ಅವ್ರಿಗೆ ಹೇಳ್ತಾರೆ ಈ ರೀತಿ ಮಾಡ್ಬೇಡ, ಈ ರೀತಿ. ಆವಾಗ ಅವ್ರಿಗೆ ಏನಾಗುತ್ತೆ, ಮೋಟಿವೇಶನ್ ಆಗುತ್ತೆ. ಈ ರೀತಿ ಆಡ್ಬೇಕು ಅಂದ್ರೆ, ಒಬ್ಬ 2 ಜನರೇಷನ್ ಇಂದ ಆಡ್ತಾ ಇದ್ದಾರೆ ವಿರಾಟ್ ಕೊಹ್ಲಿ ಅವರು. ಅವ್ರೇನು ನ್ಯೂ ಇದಲ್ಲ ಅಂದ್ರೆ ಕ್ರಿಕೆಟ್ ಪ್ಲೇಯರ್ ಅಲ್ಲ, 2 ಜನರೇಷನ್ ಎಕ್ಸ್ಪೀರಿಯನ್ಸ್ ಇದೆ, ಲೆಜೆಂಡ್ ಅಂತಾನೆ ಹೇಳ್ಬೋದು. ಸೊ ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಇವತ್ತು ಈ ರೀತಿಯಂತ ಮ್ಯಾಚ್ ನೋಡ್ಲಿಕ್ಕೆ ಇಡೀ ಇಂಡಿಯಾ ಅಲ್ಲ, ವರ್ಲ್ಡ್ ವೈಡ್ ಕ್ರಿಕೆಟ್ ಫ್ಯಾನ್ಸ್ ನೋಡ್ತಾ ಇದ್ದಾರೆ ಸರ್. ತುಂಬಾ ಖುಷಿ ಆಗುತ್ತೆ. ವಾಸುಕಿ ಸರ್, ಇವತ್ತಿನ ಗ್ರೌಂಡ್ ಬಿಗ್ ಗ್ರೌಂಡ್ ಜೊತೆಗೆ ಅದು ಯಾರಿಗೆ ಹೆಲ್ಪ್ ಆಗುತ್ತೆ, ಜೊತೆಗೆ ಹೆಂಗಿದೆ ಆ ಒಂದು ಪಿಚ್, ಅದ್ರ ಬಗ್ಗೆ ಮಾತಾಡೋದಾದ್ರೆ ಪಿಚ್ ನಂಬರ್ 6 ಸೆಂಟರ್ ಪಿಚ್. ಅದು 6 ಕೊಡ್ತಾರಾ 5 ಕೊಡ್ತಾರಾ ಅಂತ? 6 ಅನ್ ಕೇಳಿರೋ ಪಟ್ಟಕ್ಕೆ 6 ಸೆಂಟರ್ ಪಿಚ್. ಆ್ಯಂಡ್ ಇಟ್ ವಿಲ್ ಬಿ ಇದು ವರ್ಲ್ಡ್ ಕಪ್ ಫೈನಲ್ಗೂ ಅದೇ ಯೂಸ್ ಆಗಿತ್ತು. ಇಂಡಿಯಾ ಸೋತಿದ್ದ ಮ್ಯಾಚು, ಹೋದ ವರ್ಷ RCB ಗೆದ್ದಿದ್ದ ಮ್ಯಾಚ್ಗೂ ಅದೇ ಆಗಿತ್ತು. ಸೊ ಅದೇನಂದರೆ ಅಷ್ಟೊಂದು ಅದು ವ್ಯತ್ಯಾಸ ಆಗೋದಿಲ್ಲ. ಏಕೆಂದರೆ ಸ್ವಲ್ಪ ಸ್ಕ್ವೇರ್ ಬೌಂಡ್ರಿ ಸ್ವಲ್ಪ ದೊಡ್ಡದಿದೆ, ಆಮೇಲೆ ಸ್ಟ್ರೈಟ್ ಬೌಂಡ್ರಿ ಸ್ವಲ್ಪ ನಾರ್ಮಲ್ ಇದೆ. ಸೊ ಇದರಲ್ಲಿ ಏನಾಗುತ್ತೆ ಅಂತಂದರೆ, ಬ್ಯಾಟಿಂಗ್ ಮಾಡೋದು ಬೌಲಿಂಗ್ ಮಾಡೋದು ಒಂದು ಯಕ್ಷ ಪ್ರಶ್ನೆ, $1 ಮಿಲಿಯನ್ ಕ್ವೆಶ್ಚನ್ ಅದು. ಸೊ ಇವಾಗ ಅವರು ಬ್ಯಾಟಿಂಗ್ ಮಾಡ್ತು ಅಂತಂದರೆ ಒಂದು ಅಡ್ವಾಂಟೇಜ್ ಇದೆ. ಅಂದರೆ ಇವಾಗ ಎಲ್ಲರೂ ಒಂದು ಟ್ರೆಂಡ್ ಬೌಲಿಂಗ್ 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 ಫೀಲ್ಡಿಂಗ್, ಇನ್ನು ಟಾಸ್ ಇನ್ನೂ ಬರ್ತಿದ್ದಂಗೆ ಫೀಲ್ಡಿಂಗ್ ಅಂತ ಶುರು ಮಾಡ್ಬಿಡ್ತಾರೆ, ಚೇಸಿಂಗ್ ಬೆಸ್ಟ್ ಅಂತ ಶುರು ಮಾಡ್ಬಿಡ್ತಾರೆ. ಹಂಗೆ ಶುರು ಮಾಡಿದಾಗ ಹೋದ ವರ್ಷನೂ ಹಾಗೆ ಇತ್ತು. ಆ್ಯಂಡ್ ಪಂಜಾಬ್ ಕಿಂಗ್ಸ್ ಹೋದ ಸಲ ಕ್ವಾಲಿಫೈಯರ್ 2ನಲ್ಲಿ ಇವ್ರಿಗೆ ಮುಂಬೈ ಇಂಡಿಯನ್ಸ್ಗೆ ಸರಿಯಾಗಿ ಹೊಡೆದ್ರು ಚೇಸ್ ಮಾಡಿಕೊಂಡು. ಆ ಒಂದು ಝೂಮ್ನಲ್ಲಿ ಇದ್ರು, ಫೈನಲ್ಗೆ ಬಂದು ಬೌಲಿಂಗ್ ತಗೊಂಡ್ರು. ದೇ ಶುಡ್ ನಾಟ್ ಹ್ಯಾವ್ ಟೇಕನ್. ಬಟ್ ಆಗಲ್ಲ, ಅಕಸ್ಮಾತ್ ಸೋತ್ರೆ 1 ಲಕ್ಷ ಪ್ರಶ್ನೆ ಇರುತ್ತೆ, ಅದು ನೀವು ಎದುರಿಸ್ಬೇಕಾಗತ್ತೆ. ಸೊ ಈಗ ಮೊನ್ನೆ ಮುಂಬೈ ಇಂಡಿಯನ್ಸ್ ಹೊಡೆದ್ಬಿಟ್ಟು ಈಗ ಯಾಕೆ ಫೀಲ್ಡಿಂಗ್ ತಗೊಂಡ್ರೆ ಬ್ಯಾಟಿಂಗ್ ತಗೊಂಡ್ರಿ ಅಂತ ಬರುತ್ತೆ. ಸೊ ಅದು ಅವ್ರಿಗೆ ಇಟ್ ವೆಂಟ್ ಅಗೇನ್ಸ್ಟ್ ದೆಮ್. ಸೊ ಇಲ್ಲೂ ಮೊದಲನೇ ಮೂರು ಪ್ಲೇ ಆಫ್ ಅಲ್ಲಿ ಯಾರು ಟಾಸ್ ಸೋತಿದಾರೋ ಅವರೇ ಮ್ಯಾಚ್ ಗೆದ್ದಿರೋದು. ಓಕೆ, ಸೊ ಮೇ ಬಿ ಇಟ್ಸ್ ಅ ಲಿಟಲ್ ಟಫ್ ಟು ಟೇಕ್, ಬಟ್ ಮೇ ಬಿ ನನ್ನ ಪ್ರಕಾರ ಬ್ಯಾಟಿಂಗ್ ತಗೊಂಡು 200 ದಾಟ್ಬಿಟ್ರೆ ನಮ್ಗಿರೋ ಬೌಲಿಂಗ್ಗೆ ಫೈನಲ್ ಅಲ್ಲ, ಫೈನಲ್ ಇದು ಒಂದು 200 ದಾಟಿದ್ರೆ ಆ ಒಂದು ಪ್ರೆಷರ್ ಆಫ್ ಚೇಸಿಂಗ್ ಇನ್ ದ ಫೈನಲ್, ಅದರಲ್ಲೂ ನಮ್ಮ 3 ಜನ ಬೌಲರ್ಸ್ ತುಂಬ ಚೆನ್ನಾಗಿದ್ದಾರೆ. ಸೊ ವಿ ಎಕ್ಸ್ಪೆಕ್ಟ್ ದೆಮ್ ಟು ಟೇಕ್ ಅಟ್ಲೀಸ್ಟ್ 1 ವಿಕೆಟ್ ಇನ್ ದ 6 overs. ಹಾಗೆ ಅವ್ರ ಪ್ಲಾನ್ ಪ್ರಕಾರ ಆಡಿದ್ರೆ 200 ಚೇಸ್ ಮಾಡೋದು ಕಷ್ಟ. 220 ಏನಾದ್ರು ಹೊಡೆದ್ಬಿಟ್ರೆ ಒಂದು 65-35 ಆಗ್ಬಿಡುತ್ತೆ. 230 ಏನಾದ್ರು ದಾಟಿದ್ರೆ 70-30 ಇನ್ RCB. ಇವ್ರು ಹೇಳಿದ್ದು ಸರ್. ಏನಂತ ಹೇಳಿದ್ರೆ, ನಾವಿಲ್ಲಾದ್ರೂ ಇವತ್ತು ಟಾಸ್ ವಿನ್ ಆದ್ರೆ ನಾವು ಬ್ಯಾಟಿಂಗ್ ತಗೊಳ್ಳೋದು ಒಳ್ಳೇದು. ನಾವು ನರೇಂದ್ರ ಮೋದಿ ಸ್ಟೇಡಿಯಂ ಇದು ಹಿಸ್ಟ್ರಿ ನೋಡೋದಾದ್ರೆ ಅಲ್ಲಿ 68% ಇದು
ಫಸ್ಟ್ ಯಾರು ಬ್ಯಾಟಿಂಗ್ ಮಾಡಿದ್ದಾರೆ ಅವ್ರು ವಿನ್ ಆಗಿದ್ದಾರೆ. ಅದೇ 32% ಯಾರು ಸೆಕೆಂಡ್ ಬ್ಯಾಟಿಂಗ್ ಮಾಡಿದ್ದಾರೆ ಅವ್ರು ವಿನ್ ಆಗಿದ್ದಾರೆ ಚೇಸಿಂಗ್. ಅದಕ್ಕೋಸ್ಕರ ಇವತ್ತು ಟಾಸ್ ಡಸನ್ ಮ್ಯಾಟರ್ ಅಂತಾನೆ ಹೇಳ್ಬೋದು. ಈಗ ಹೆಚ್ಚಿನವರು ಟಾಸ್ ವಿನ್ ಆದ ಕೂಡಲೇ ಇದೊಂದು ಟ್ರೆಂಡ್, ಚೇಸಿಂಗ್ ತಗೊಳ್ವಾ ಬೌಲಿಂಗ್ ತಗೊಳ್ವಾ ಅಂತ ಹೇಳ್ತಾರೆ. ಬಟ್ ಅವರಿಗೆ ನೆಗೆಟಿವ್ ಆಗುತ್ತೆ. ಯಾಕಂತ ಹೇಳಿದ್ರೆ ಈಗ RCB ಅಂತ ಟೀಮ್ ದಟ್ ಡಸನ್ ಮ್ಯಾಟರ್ ಫಾರ್ ದಮ್. ಈಗ ಎಷ್ಟೋ RCB ಇವರಿಗೆ ಎಷ್ಟೋ ಸಲ ಟಾಸ್ ನಾವು ಸೋತ್ ಹೋಗಿದ್ದೇವೆ, ಬಟ್ ನಮ್ ಬ್ಯಾಟಿಂಗ್ ತಗೊಂಡಿರೋದು. ಬ್ಯಾಟಿಂಗ್ ಅಲ್ಲೇ ನಾವು ಒಳ್ಳೆ ರೀತಿಯಲ್ಲಿ ಪರ್ಫಾರ್ಮ್ ಮಾಡಿ ಅಂದ್ರೆ 225 230 ಮಾಡಿದ್ರೆ ದಟ್ ಇಸ್ ಇನಫ್. ಆಕ್ಚುಲಿ ಅದು ಸೆಕೆಂಡ್ ಟೈಮ್ ಬ್ಯಾಟಿಂಗ್ ಮಾಡ್ತಾರಲ್ಲ ಅವರಿಗೆ ಸಿಕ್ಕಾಪಟ್ಟೆ ಪ್ರೆಜರ್ ಬಂದ್ಬಿಡುತ್ತೆ ಸರ್. ಅದು ಅಲ್ಲದೆ ನಮ್ದು ಹೇಗಂತ ಹೇಳಿದ್ರೆ ನಮ್ದು ಸೆಕೆಂಡ್ ಟೈಮ್ ಬ್ಯಾಟಿಂಗ್ ಬೌಲಿಂಗ್ ಮಾಡಿದ್ರು, ಅದು ಒಳ್ಳೊಳ್ಳೆ ಬೌಲರ್ಸ್ ಇದ್ದಾರೆ ಅಂತವ್ರ ಜೊತೆಗೆ ಅವ್ರು ಆಡ್ಬೇಕಾದ್ರೆ ಪ್ರೆಷರ್ ಕ್ರಿಯೇಟ್ ಆಗೇ ಇರುತ್ತೆ. ಅದು GT ಅಂತ ಹೇಳಿದ್ರೆ ಅವ್ರದ್ದು ಟಾಪ್ ಹೇಳಿದಾಗೆ ಟಾಪ್ 3 ಅಲ್ಲಿ ಮಾತ್ರ ಬ್ಯಾಟರ್ಸ್ ಇರೋದು. ಅದಾದ್ಮೇಲೆ ಅವರೆಲ್ಲಾದ್ರೂ ಸಾಯಿ ಸುದರ್ಶನ್ ಮತ್ತೆ ಶುಭ್ಮನ್ ಗಿಲ್ ಅವರು ಪವರ್ ಪ್ಲೇ ಅಲ್ಲಿ ಎಲ್ಲಾದ್ರೂ ಔಟ್ ಆದ್ರೆ ಮತ್ತೆ ಮಿಡ್ಲ್ ಆರ್ಡರ್ ಅವರಿಗೆ ಸಿಕ್ಕಾಪಟ್ಟೆ ಪ್ರೆಷರ್, ಅವರಲ್ಲಿ ನರ್ವಸ್ ಆಗಿ ಹೋಗ್ತಾರೆ. ಅದಕ್ಕೋಸ್ಕರ ನಾವು ಪವರ್ ಪ್ಲೇ ಅಲ್ಲಿ ಅವರೆಲ್ಲಾದ್ರೂ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ನಮ್ದು ಫಸ್ಟ್ ರೆಸ್ಪಾನ್ಸಿಬಿಲಿಟಿ ಪವರ್ ಪ್ಲೇ ಅಲ್ಲಿ 2 ವಿಕೆಟ್ಸ್ ತೆಗಿಬೇಕು, ಅಥವಾ ಸಾಯಿ ಸುದರ್ಶನ್ ಅಥವಾ ಶುಭ್ಮನ್ ಗಿಲ್ ಅವರನ್ನ ಔಟ್ ಮಾಡಬೇಕು. ಇನ್ನೊಂದು ವಿಷಯ, ಒಳ್ಳೆ ಪಾಯಿಂಟ್ಸ್ ಮೇಡಮ್ ಹೇಳ್ತಾ ಇದ್ರು. ಏನಂತಂದ್ರೆ ನಾವು ಫೀಲ್ಡಿಂಗ್ ಮಾಡಿದ್ರೆ ಅವ್ರು ಬ್ಯಾಟಿಂಗ್ ಮಾಡಿದಾಗ್ಲೂ ಒಂದು ಸ್ವಲ್ಪ ಜನರಲ್ ಟೆಸ್ಟ್ ಕ್ರಿಕೆಟ್ ತರ ಆಡ್ತಾರೆ. ಅಂದ್ರೆ ದೇ ಡೋಂಟ್ ಗೋ ಫಾರ್ 230 240 ಎಲ್ಲ, ಸರಿಯಾಗಿ ಒಂದು 200 ಹೊಡಿಯೋಣ ಅಂತ ಹೋಗ್ತಾರೆ. ಆ ಥರ ಅವ್ರು 200 ಹೊಡೆದ್ರೆ RCB ಹೊಡೆಯೋ ಚಾನ್ಸ್ ಇದೆ, 210 ಕೂಡ RCB ಚಾನ್ಸ್ ಇದೆ. ಅದೇ ನಾವು 200 ಹೊಡೆದ್ರೆ ಅವ್ರಿಗೆ ಸ್ವಲ್ಪ ಕಮ್ಮಿ ಚಾನ್ಸ್ ಇದೆ. ಸೊ ಒಂದು 2-3 ರೀತಿಯಿಂದ ಅಡ್ವಾಂಟೇಜ್ ಇದೆ, ಅಲ್ಲಿ ನಡಿಬೇಕು ಆ ಥರ ನಾವು ಅನ್ಕೊಂಡಂಗೆ. ಅಂದ್ರೆ ಈಗ ಹೋದ್ಸಲಿ ಕ್ವಾಲಿಫೈಯರ್ 1 ಅಲ್ಲಾಗಲಿ ಅಥವಾ ಈ ಕ್ವಾಲಿಫೈಯರ್ನಲ್ಲಿ ಮುಗಿಸ್ಕೊಂಡ್ಬಿಡ್ತು ಮ್ಯಾಚ್. ಅಂದ್ರೆ ಅರ್ಧಕ್ಕೆ ಮ್ಯಾಚ್ ಮುಗ್ದೇ ಹೋಗಿತ್ತು. ಹೋದ್ಸಲಿ ಪಂಜಾಬ್ಗೂ ಹಂಗೆ ಹೊಡೆದಿದ್ವಿ, ಆಮೇಲೆ ಈ ಸಲನೂ ಹಂಗೆ ಹೊಡೆದಿದ್ವಿ. ಹಂಗೇನಾರು ಆಗೋದ್ರೆ ಬೇರೆ ವಿಷಯ, ಡೀಪ್ ಹೋದ್ರೆ ಚಾನ್ಸಸ್ ಆರ್ RCB ವಿಲ್ ವಿನ್. ಈಗ ಒಂದು ಅಂಕಿಅಂಶ ಏನ್ ಹೇಳುತ್ತಪ್ಪ, ಬರೋಬ್ಬರಿ 9 ಬಾರಿ RCB ಮತ್ತು GT ಮುಖಾಮುಖಿ ಆಗಿದ್ದಾವೆ IPL ಅಂತ ಬಂದಾಗ. ಅದರಲ್ಲಿ 5 ಪಂದ್ಯಗಳನ್ನ RCB ಗೆದ್ರೆ 4 ಪಂದ್ಯಗಳನ್ನ GT ಗೆದ್ದಿದೆ. ಇವತ್ತು ಆಡ್ತಾ ಇರೋದು 10ನೇ ಮ್ಯಾಚು. ಸೊ ಇಲ್ಲೇನಾದ್ರೂ GT ಗೆದ್ರೆ ಸಮ ಆಗುತ್ತೆ 5-5. ಸೊ ಇಲ್ಲ RCB ಗೆದ್ರೆ 6-4 ಆಗುತ್ತೆ. ಸೊ ನಾನು ಮತ್ತು ಅದೇ ವಿಚಾರಕ್ಕೆ ಬರ್ತೀನಿ ನವೀನ್. ಒಂದು GT ಮೇ ಬಿ ನನ್ನ ಪ್ರಕಾರ ಚೇಸಿಂಗ್ ತಗೊಳುತ್ತೇನೋ ಅಂತ ಅನ್ಸುತ್ತೆ. ಯಾಕೆ ಅಂದ್ರೆ ಅವ್ರ ಬ್ಯಾಟಿಂಗ್ ಮೇಲೆ ನಂಬಿಕೆ ಇದೆ ಜಾಸ್ತಿ. ಓಕೆ, ಮೆಜಾರಿಟಿ ಸರ್ ಹೇಳ್ದಾಗೆ ಬಿಗ್ ಮ್ಯಾಚ್ ಪ್ರೆಷರ್ ಇರೋದ್ರಿಂದ ಎನಿ ಟೀಮ್ ಯೂಶಲಿ ಬ್ಯಾಟಿಂಗ್ ತಗೋತಾರೆ. ಫೈನಲ್ಸಲ್ಲಿ ಆ ಪ್ರೆಷರು, ಚೇಸಿಂಗ್ ಪ್ರೆಷರ್ ಇರುತ್ತಲ್ಲ, ತುಂಬ 1 ವಿಕೆಟ್ 2 ವಿಕೆಟ್ ತಪ್ಪಂತ ಬಿದ್ದೋಗ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ ಅವ್ರಿಗೆ. ಟೆನ್ಷನ್ ಆಗ್ಬಿಟ್ಟು ಅದು ರನ್ ರೇಟ್ ಏರ್ತಾ ಹೋಗುತ್ತೆ. ಸೊ ಅದಕ್ಕೆ ಏನು ಮಾಡ್ತಾರೆ, ಬ್ಯಾಟಿಂಗ್ ತಗೊಂಡು ಫ್ರೀ ಮೈಂಡಲ್ಲಿ ಆಡ್ಬಿಡೋಣ, ಒಂದು ಒಳ್ಳೆ ಸ್ಕೋರ್ ಸೆಟ್ ಮಾಡೋಣ ಅಂತ. ಸೊ ಸರ್ ಹೇಳ್ತಾ ಇದ್ರು GT ಬ್ಯಾಟಿಂಗ್ ತಗೊಂಡು ಅವರು ಟೆಸ್ಟ್ ಮ್ಯಾಚ್ ರೀತಿ ಆಡ್ತಾರೆ. ಯಾಕಂದರೆ ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ ಈ ಸೀಸನಲ್ಲಿ ಅವ್ರದ್ದು ಯಾವುದೇ ಬ್ಯಾಟ್ಸ್ಮನ್ದು 170+ ಸ್ಟ್ರೈಕ್ ರೇಟ್ ಇಲ್ಲ, ಎಲ್ಲರದು 170 ಬಿಲೋನೇ ಇರೋದು. ಕರೆಕ್ಟ್. ಸೊ ಆ ಥರ ನೋಡಿದ್ರೆ ಸೊ ಬ್ಯಾಟಿಂಗ್ ತಗೊಂಡು ಅವರು 200ಗೆ 220 ಟ್ರೈ ಮಾಡ್ತಾರೆ. ಸೊ ನಮ್ಮ ಚೆನ್ನಾಗಿ ಬೌಲಿಂಗ್ ಬಿದ್ದರೆ 180 ವರ್ಡನ್ನು ಕಟ್ ಹಾಕ್ಬೋದು. ಸೊ ಅದು ಅಡ್ವಾಂಟೇಜ್ ಆಗುತ್ತೆ. ಹಂಗೆ ನೋಡಿದ್ರೆ ಇವಾಗ ಸೊ ಟಾಸ್ ಸೋಲೋದೇ ಒಳ್ಳೇದು ಅಂತ ನಾನು ಅಂತೀನಿ. ಹೆಂಗ್ ಬರುತ್ತೋ ಹಂಗೆ ಅಷ್ಟೇ, ಏನ್ ಬರುತ್ತೋ ಅದು ಕಾರಣ ಅಂತ. ಇವರು ಟಾಸ್ ವಿನ್ ಆದ್ರೆ ರಜತ್ ಪತಿದಾರ್ ಅವರು ಐ ಥಿಂಕ್ ಬ್ಯಾಟಿಂಗಿಗೆ ಹೋಗ್ತಾರೆ ಅಂತ ಮೋಸ್ಟ್ಲಿ ನನ್ನ ಪ್ರಕಾರ. ಲಾಸ್ಟ್ ಟೈಮ್ ಕ್ವಾಲಿಫೈರ್ 2 ಅಲ್ಲಿ ಅವ್ರು ಬ್ಯಾಟಿಂಗ್ ಏನೋ ತಗೊಂಡಿದ್ರಲ್ಲ RR ಅವರು, ಅವ್ರು ವಿನ್ ಆಗಿದ್ರು. ಟಾಸ್ ವಿನ್ ಏನೋ ಮೋಸ್ಟ್ಲಿ ಏನೋ ನಾನು ನೋಡ್ದಾಗಿತ್ತು. ಟಾಸ್ ವಿನ್ ಆಯ್ತು, ಆಮೇಲೆ ಅವರು ಬ್ಯಾಟಿಂಗ್ ತಗೊಂಡ್ರು ಬಟ್ ಸೋತ್ರು. ಅಂದ್ರೆ 3 ಸಲ ಯಾರು ಟಾಸ್ ವಿನ್ ಆಗಿದ್ದಾರೆ ಅವ್ರು ಸೋತ್ರು. ಅದಕ್ಕೋಸ್ಕರ ಬ್ಯಾಟಿಂಗ್ ಮಾಡಿದಕ್ಕೋಸ್ಕರ, ಅದಕ್ಕೋಸ್ಕರ ಇವತ್ತು ಬೌಲಿಂಗ್ ತಗೊಳ್ಳುವಂತ ಅಂದ್ರೆ ಇವತ್ತು ಟಾಸ್ ವಿನ್ ಆಗದೆ ಬೇಡ RCB ಅಂತ. ಓಕೆ ವೀಕ್ಷಕರ, ಒಂದು ಬ್ರೇಕ್ ತೆಗೆದುಕೊಳ್ತೀನಿ. ಬ್ರೇಕ್ ನ ನಂತರ ಮತ್ತಷ್ಟು ಅಭಿಮಾನಿಗಳನ್ನ ಮಾತನಾಡಿಸಿದ್ದೀವಿ. ಅವರು ಇವತ್ತಿನ ಪಂದ್ಯದ ಬಗ್ಗೆ ಏನ್ ಹೇಳಿದ್ದಾರೆ ಅನ್ನೋದನ್ನ ತಿಳಿಸ್ಕೊಡ್ತೀವಿ.